ಯಾತರ ಬೋರೆ ಹಳ ತುಂಬಾ ಎಲ್ಲ ರಕ್ತ ಹರಿತದ. ಆಗ ತ್ರಿಕಾಲ ಜ್ಞಾನಿ ತಿಳ್ಕೊಂಡ ಇದು ಮಲಕಾರ ಸಿದ್ಧನ ಜೊತೆಗೆ ಯುದ್ಧ ಆಗ್ಯದ ಅಂತ ಹೇಳಿ ಬೇಗನೆ ಬಂಗಾರ ತೆಂಬಿಗೆಯನ್ನ ತಗೊಂಡು ಅಲ್ಲಿಗೆ ಹೋದ ಬಿಹುರ್ಗಿಗೆ. ಮಲಕಾರ ಸಿದ್ಧ ಹಸಿ ಹೂಡ್ಯದ ಮ್ಯಾಗ ಉಗ್ರ ರೂಪ ತಾಳಿ ನಿಂತಿದ. ಸಮಾಧಾನ ಆಗೋನು ಅಂತ ಸಾಮರ್ಥ್ಯ ಕಾಕಾ ಬಾಬಾದ ಯಾರ್ದು ಇಲ್ಲ. ಆಗ ಜಿನ್ನೆ ಸಾಬನೆ ಹೂಡ್ಯ ಏರಿ ಮಲಕಾರ ಸಿದ್ಧನ ಬೆನ್ನಾಗ ಥಪ್ಪಡಿಸಿ ಬಪ್ಪಾರೆ ಮಗನೇ ಜಗತ್ತಿನಲ್ಲಿ ಅಮರವಾದಂತ ಕೀರ್ತಿ ಉಳಿಸಿದೆ ಅಂತ ಹೇಳಿ ಹುಟ್ಟ ಕುಮಾರ ಆಕಳ ಹಾಲು ತಂದು ಕುಡಿಸಿದ. ಆಗ ಮಲಕಾರ ಸಿದ್ಧಿಗೆ ಹೇಳಿದ, ಈ ಸಂಹಾರ ಮಾಡಿರ್ತಕ್ಕಂಥ ದಂಡ ಮರಳಿ ಎಬಸ್ತಿದಿ ಅಂದ್ರ ನಿಂದು ಲೋಕದ ಕೀರ್ತಿ ಉಳಿತದಂದ. ಮಲಕಾರ ಸಿದ್ಧ ಹೇಳ್ದ, ನಿನ್ನ ಮಾತಿಗೆ ಆಗಿ ನಾ ಈ ಸಂಹಾರ ಮಾಡಿರ್ತಕ್ಕಂಥ ದಂಡ ಎಬಿಸಿ ಕಳುತ್ ಕರೆ ನನಗೇನು ಕೊಡ್ತಿ ಹೇಳನ್ನ. ಆಗ ಜಿನ್ನೆ ಸಾಬ್ ಹೇಳಿದ, ನಿನ್ನ ಬಲ್ಲಿ ಮುತ್ತಿನ ಚಂಡ ಅದ ನೋಡು, ಆ ಚಂಡ ಎಲ್ಲಿಗೆ ಹೋಗಿ ಹೊಡಿ, ಎಲ್ಲಿ ಹೋಗಿ ಬೀಳ್ತದ ಅಟ್ಟು ಭೂಮಿ ಸೀಮೆ ಎಲ್ಲ ನೀನು ಕೊಟ್ಟು ಬಿಡ್ತೀವಿ. ಹೌದಾ? ಮಲಕಾರ ಸಿದ್ಧ ಅದೇ ಹೂಡ್ಯದ ಮ್ಯಾಗ ನಿತ್ತು ಹೊಡೆದ. ಬರೋಬ್ಬರ ಜಿನ್ನೆ ಸಾಬನ ಗುಡಿ ಶಿಕ್ಕರ ಮ್ಯಾಗೆ ಬಿತ್ತು. ಚಕ್ಕರ ಮ್ಯಾಗ ಬಿದ್ದಾಗ ಅಲ್ಲಿ ಹಿಡ್ದು ಎಲ್ಲ ನಿಂದಿ ಅಂತ ಹೇಳಿಬಿಟ್ಟ. ಇನ್ನೂ ಆದ್ರೂ ಕೂಡ ಮಲಕಾರ ಸಿದ್ಧ ಕರಜಿಗಿ ಭೂಮಿಯಾಗ ಒಂದೇ ಪಾದ ಪಾಲಿಕ್ ಹೊತ್ತವ್ರದ್ ಬಿತ್ತಂದ್ರ ಸೀದಾ ಗುಡಿಗೆ ಬರ್ತಾನ. ಬಾಗಲದ 2 ಫೂಟಿಂದು, ಪಾಲಿಕೆ ಅದ 4 ಫೂಟಿಂದು. ಗಾಡಿ ತೊಟ್ಲಂಗ ಹೋಗುವಾಗ ತಟ್ಲಾರ್ದಿ ಒಳಗೆ ಹೋಗ್ತದ. ಹೋದ ಕೂಡಲಿನೇ ಆ ಇದ್ರ ಪಲ್ಲಕ್ಕಿನ ಮಕ ತೆಗೆದು ಅಲ್ಲಿ ಒಂದು ಚೌಕಿ ಮಾಡ್ರ. ಮಲಕಾರ ಸಿದ್ಧ ಬರ್ತಾನಂತ ಹೇಳಿ ಆ ಚೌಕಿ ಮ್ಯಾಗ ಇಟ್ಟು ಆ ಜಿನ್ನೆ ಸಾಬಗ ಮಲಕಾರ ಸಿದ್ಧಗ ಕಂಬಳಿ ಹೊಚ್ಚಿ ಬಿಟ್ರು ಅಂದ್ರ ಮಾರಾಯಿಗಳು ಮುಜಾವರಗಳು ಹೊರಗ್ ಕುಂಡಿರ್ತಾರ. ಎಡಕ ಬಲಕ ಒಬ್ಬೊಬ್ರು ಬಾಗಿಲ್ ತೆರೆದು ಕುಂಡಿರ್ತಾರ. ಯಾವಾಗ ಮಲಕಾರ ಸಿದ್ಧಂದು ಮತ್ತು ಜಿನ್ನೆ ಸಾಬನ ಮಾತು ಮುಗಿತಾವ, ಆಗ ಮಲಕಾರ ಸಿದ್ಧನ ಮೀಸಿ ಕಣಬಟ್ಲ ಉಚ್ಚಿ ಭೂಮಿಗೆ ಬೀಳ್ತಾವ. ಹೌದು. ಆಗ ಅವನ ಮಾತು ಮುಗೀತಂತ ಹೇಳಿ ಪಲ್ಲಕ್ಕಿ ಎಲ್ಲ ಡಿವೈಡ್ ಮಾಡಿ ಹೊರಗೆ ತಂದು ಜೋಡಿಸ್ತಾರ. ಐಂದು ಮಕ ತಂದು ಅದ್ರಾಗ ಇಟ್ಟು ಮುಂದಿನ ಊರಿಗೆ ಹೋಗ್ತಾರ. ಇನ್ನೂ ಆದ್ರೂ ಕೂಡ ಇಂಥ ಕೀರ್ತಿಗಳನ್ನ ಉಳ್ದಾವ. ಅದಕ್ಕೆ 5 ಮಂದಿ ಸೈದ್ರು ಯಾರು ಅಂದ್ರ ಕರಜಗಿ ಜಿನ್ನೆ ಸಾಬ, ಗುರುಬರ್ಗ ಬಂದೇನ ವಾಜಾತಿ ಕೋಟಿ ಹಾಜೆ ಸಾಬ, ಕನಮಳಗಿ ಮನ್ನೆ ಸಾಬ, ಮಿರ್ಜಿ ಮೀರಾ ಸಾಬ್. ಹೌದು ಆತ್ ನೋಡ್ರಿ. ಇವ್ರ 5 ಮಂದಿ ಸೈದ್ರು. ನಿಮ್ ಪ್ರಶ್ನೆ ಉತ್ತರ ಖುಲ್ಲ ಅಂತಾವ. ಎಷ್ಟೋ ಖುಲ್ಲ ಅಂತಾವ. ಅರ್ಜುನ ಒಂದ ಅಡ್ಡ. ಅರ್ಜುನಗ ನಾಗಲೋಕದ ಕನ್ಯೆನೆ ಕೊಡುವತ್ತಿನ ಉಲೂಪಿಗೆ ತಂದಿದಲ್ಲಿ ಹೋಗಿ ನಾಗಲೋಕಕ್ಕ. ಅರ್ಜುನ 6 ಲೋಕದ ಗಂಡ ಅಂತ ಹೇಳ್ತಾರಲ್ಲ, ಇವ ಎಷ್ಟು ಲೋಕದ ಗಂಡ? ಇವನೇ ಇಲ್ಲಿ ಯಾನ್ ನೋಡಿ. ಇವ 6 ಲೋಕದ ಗಂಡ. ಅವ ಮೊದಲಿದ್ದ ರಾಮಾಯಣ ಮಹಾಭಾರತದೊಳಗ ಅವ 3 ಲೋಕದ ಗಂಡ. ನಾನು ಇವ್ ಇಂಥ ಗಂಡದಾರ ಹುಟ್ಟಿ ಬರ್ಲಿ ಚಾ ಆಯ್ತಾರ ಬೇಡತ್ರಿ. ಈಗ ಇನ್ನ ಭೋಗ ಅಂದ್ರ ಏನು? ನಮ್ಮ ಕಡೆ ಪಾಲು ಬಂದದ. ಭೋಗ ಅಂದ್ರೆ ಏನು? ಹೌದು. ತುಕಾರಾಮ್ ಮಹಾರಾಜ್ ಹೇಳ್ದ, ಜೇ ಪೇರೇಲ್ ತೇಚ್ ಉಗಿವೇಲ್ ಅಂದ. ಹೆಂಗಂದ್ರೆ ಏನ್ ಸಾಹೇಬ್ರ? ಏನ್ ಬಿತ್ತತೀವು ಅದನ್ನೇ ಬೆಳೀತದ, ಅದಕ್ಕೆ ಭೋಗ ಅಂತಾರ ಅಂತ ಹೇಳ್ತಾನ. ಹೌದು. ಭೋಗ ಅಂದ್ರ ನನ್ನ ಹಣಿ ಮಾರದಿಲ್ಲ, ಭೋಗದಾಗ ಇದ್ದಂಗ ಆಗ್ತದತ್ತು ಇಲ್ಲ. ಭೋಗ ಎದಕ್ಕತ್ತಾರ ಅಂದ್ರ ನಾವು ಏನು ಬಿತ್ತೇವು ಅದನ್ನ ಬೆಳೀತದಲ್ಲ, ಅದಕ್ಕೆ ಭೋಗ ಅಂತ ಹೇಳಿ ಕರೀತಾರ. ಹೌದು. ಒಬ್ಬ ರಾಜ ಇದ್ದ. ಅವ ವಿಚಾರ ಮಾಡ್ದ, ಏನತ್ತ? ಈ ಭಾರತ ದೇಶದೊಳಗ ನಾ ಹುಟ್ಟಿದ ದಿನ ಎಷ್ಟೋ ಮಂದಿ ಹುಟ್ಟಿರ್ಬೇಕಲ್ಲ ಮಾನವರು. ಹೌದಲ್ಲ? ಮತ್ತ ನಾ ಒಬ್ಬನೇ ರಾಜ ಆಗಿದ, ಅವ್ರು ಯಾಕಾಗಿಲ್ಲ? ಬೇಕಲ್ಲ? ಬೇಕು. ಅದೇ ದಿನ ಹುಟ್ಟಿರ್ತಕ್ಕಂಥವ್ರು ಎಷ್ಟೋ ಬರ್ತಡೇ ಒಂದೇ ದಿನನೇ ಬರ್ತಾವ ರಗಡ. ಮತ್ತ ನಾ ಹುಟ್ಟಿದ ದಿನ ಬಹಳ ಜನ ಹುಟ್ಟಿರ್ಬೇಕು, ನಾನೇ ರಾಜ ಆಗಿದ, ಅವ್ರ ಯಾಕ ರಾಜ ಆಗಿಲ್ಲ ನೋಡ್ಬೇಕು ಅಂತ ಹೇಳಿ ವಾಲಿಕರ್ಗ ಹಚ್ಚಿ ಡೊಂಗರ ಸಾರಿದ. ಎಲ್ಲಾ ಪ್ರಜೆಗಳು ಹೆಣ್ಣು ಗಂಡು ರಾಜ್ಯ ಒಡ್ಯಕ್ ಬರ್ಬೇಕು. ಹೌದು. ಬತ್ರಪ್ಪ ಎಲ್ಲ ಮ್ಯಾಳ ಬಂದ ಮ್ಯಾಗ ಅವ್ರಿಗೆ ಕೇಳ್ತಾನವ, ನೋಡು ನಾ ಹುಟ್ಟಿದ ದಿನ ಎಷ್ಟೋ ಜನ ಈ ಭಾರತ ಭೂಮಿ ಮ್ಯಾಗ ಹುಟ್ಟಿರ್ಬೇಕು, ಮತ್ತ ಅವ್ರು ರಾಜ್ಯರು ಆಗಿಲ್ಲ, ನಾ ಒಬ್ಬನೇ ಯಾಕಾಗಿದ?
ಹೌದು ಹೌದು ಹೌದು. ಅಯಳೆಗ ಆ ಊರಾಗಿನ ಎಲ್ಲ ಪ್ರಜೆಗಳು ಹೇಳ್ತಾರ, ಹಾ ಈ ಪ್ರಶ್ನೆದು ಉತ್ತರ ಏನರೇ ಕೊಟ್ರ ಖುಲ್ಲ ಆದ್ರ ಹಾ ಇದ್ರ ಕಾಂತಾರ ವನದೊಳಗ ಒಬ್ಬ ಸಾಧು ಕುಂತಾನು, ಅವನು ಬಲ್ಲಿ ಹೋದ್ರ ಇದು ಖುಲ್ಲ ಆಗ್ತದ ಅಂದ್ರು. ಹೌದು ಹೌದು. ಅವನಿಗೆ ಅದು ಉತ್ತರ ಬೇಕಾಗಿತ್ತಲ್ಲ. ಹಾ ಹಾ ಅಯಳ್ಯಾಗ ಇವ ಎಲ್ಲಾ ಪ್ರಜೆಗಳಿಗೆ ಕರ್ಕೊಂಡು ಅಲ್ಲಿಗೆ ಹೋದ. ಹೌದು. ಅಲ್ಲಿ ಹೋಗಿ ನೋಡ್ತಾನ, ಅವ ಸಾಧು ಇದಿಲಿ ತಿಲ್ಲಗತ್ತಿದ. ಇದಿಲಿ ಇದಿಲಿ ತಿಲ್ಲಗತ್ತಿದ. ಹಾ ನೀವು ಕೊಳ್ಸ ಅಂತೀರಿ, ಇದಿಲಿ. ಆ ಇದಿಲಿ ತಿಲ್ಲಗತ್ತಿದ. ತಿಂತಿರುವಾಗ ಅವನಿಗೆ ಹೋಗಿ ರಾಜ ಕೇಳ್ತಾನ, ಏನಂತ? ಈ ಭಾರತ ದೇಶದಾಗ ನಾವು ಹುಟ್ಟಿದ ದಿನ ಎಷ್ಟೋ ಮಂದಿ ಹುಟ್ಟಿದಿರ್ಬೇಕಲ್ಲ, ಮತ್ತ ನಾವ್ ಒಬ್ಬನೇ ರಾಜ ಆಗಿದ, ಉಳ್ದವ್ರು ಯಾಕ ರಾಜಗಳಾಗಿಲ್ಲ? ಇದ್ರ ಉತ್ತರ ನನಗರೆ ಬರಂಗಿಲ್ಲ. ಮತ್ತ ಇಲ್ಲಿ ಇದ್ರಿಗೊಬ್ಬ ಒಂದ 2 ಹರದರಿ ಮ್ಯಾಗ ಒಬ್ಬ ಸಂತ ಅದಾನ, ಸಾಧು ಅದಾನ, ಅವಂಗ ಹೋಗಿ ಕೇಳ್ದಿ ಅಂದ್ರ ಉತ್ತರ ಸಿಗ್ತದ ಅಂದ. ಅಲ್ಲಿದಿಂದ ಇವ ಪ್ರಜೆಗಳಿಗೆ ಕರ್ಕೊಂಡು ಮತ್ತೊಂದು ಸಾಧುನ ಬಲ್ಲಿ ಹೋದ. ಅವಲ್ಲಿ ಹೋಗಿ ನೋಡ್ತಾನ, ಇವ ರಾಜ ಹೋಗು ತನಕ ಅವ ಮಣ್ಣು ತಿಲ್ಲಗತ್ತಿದ. ನೋಡ್ರಿ, ಅವ ಇದಿಲಿ ತಿಂದ, ಇದಿಲಿ ತಿಲ್ಲಗತ್ತಿದ, ಅವ ಮಣ್ಣು ತಿಲ್ಲಗತ್ತಿದ. ಅವನಿಗೆ ಹೋಗಿ ಕೇಳ್ತಾನೆ, ನಂದೊಂದು ಪ್ರಶ್ನೆ ಅದ, ಅದ್ರ ಉತ್ತರ ಕೊಡು ಅಂದ. ಏನದ ಹೇಳಂದ. ಅಯಳ್ಯಾಗ ಇವ ಹೇಳ್ತಾನ, ನಾವು ಹುಟ್ಟಿದ ದಿನ ಏನು ಎಷ್ಟೋ ಮಂದಿ ಭಾರತ ಭೂಮಿ ಮ್ಯಾಗ ಹುಟ್ಟಿರ್ಬೇಕು, ನಾವ್ ಒಬ್ಬನೇ ರಾಜ ಆಗಿದ, ಉಳ್ದವ್ರು ಯಾಕಿಲ್ಲ? ಅವ ಅಂದ, ನಿನ್ನ ಪ್ರಶ್ನೆದ ಉತ್ತರ ನನಗೂ ಬರಂಗಿಲ್ಲ, ಆದ್ರೂ ಇಲ್ಲಿ ನೆರೆಹಳ್ಳಿ ಒಂದು ಊರದ, ಆ ಊರಾಗ ಒಬ್ಬ ವಿದ್ವಾನ್ ಮನುಷ್ಯ ಅದಾನ, ಅವ ಮಾತ್ರ ನಿನ್ನ ಪ್ರಶ್ನೆಕ್ ಉತ್ತರ ಕೊಡ್ತಾನ, ಹೋಗಂದ. ಹೋಗಂದ ಮ್ಯಾಲತ್ತ ಅಲ್ಲಿಗೆ ಹೋದ. ಎಲ್ಲ ಪ್ರಜೆಗಳಿಗೆ ಕರ್ಕೊಂಡು ಅಲ್ಲಿಗೆ ಹೋದ ಮ್ಯಾಲತ್ತ ಅವನಿಗೆ ಕೇಳ್ತಾನೆ, ನಂದೊಂದು ಪ್ರಶ್ನೆ ಅದ, ಅದಕ್ಕೆ ಉತ್ತರ ಕೊಡು ಅಂದ. ಉತ್ತರ ಕೊಡು ಅನ್ನ ಅವ ಕೇಳ್ತಾನೆ, ಏನದ ಪ್ರಶ್ನೆ ಹೇಳಿ ನಿಂದಂದ. ಹೌದು, ನಾ ಹುಟ್ಟಿದ ದಿನ ಎಷ್ಟೋ ಮಂದಿ ಹುಟ್ಟ್ಯಾರ, ಭಾರತ ದೇಶದಾಗ ಹುಟ್ಟಿರ್ಬೇಕೆ, ನಾವ್ ಒಬ್ಬನೇ ರಾಜ ಆಗಿದ, ಉಳ್ದವ್ರು ಇಲ್ಲ. ನನ್ನ ಪ್ರಜೆಗಳು ಹೇಳಿದ್ರು, ಅಲ್ಲಿ ಒಬ್ಬ ಸಾಧುವನ, ಅವನೇ ಕೇಳುನಂದ್ರು. ಅವ ನಾ ಹೋಗು ತನಕ ಇದ್ಲಿ ತಿಂತಿದ, ಇದ್ಲಿ ತಿನ್ನಾವ ಹೇಳ್ದ. ಅಲ್ಲಿ ಹೋಗು ಒಬ್ಬ ಸಾಧುವನ, ಅಲ್ಲಿ ಹೋಗಿ ನೋಡು ತನಕ ಅವ ಮಣ್ಣು ತಿಂದಾನ. ಅದಕ್ಕ ನಿನ್ನ ಹೆಸರು ಹೇಳಾನ, ನಿನ್ನ ಬಲಿ ಬಂದಿದ ಅಂದ. ಆಯ್ತಂದ. ಅವ ಹೇಳ್ತಾನ, ನಾವ್ ಎಲ್ಲ ಏನು ನೀ ಅವ ಮಣ್ಣು ತಿನ್ನವ, ಇದ್ಲಿ ತಿನ್ನವ, 4 ಮಂದಿ ಮೊದಲಿನ ಜನ್ಮದಾಗ ಏನ್ ಮಾಡಿದೀವು ಅಂದ್ರ 4 ಮಂದಿ ಊಟಕ್ಕೆ ಕೂತಿದೀವಿ. ಹೌದು, ಊಟಕ್ಕೆ ಕೂತ ಸಮಯದೊಳಗ ನೀವು ಇನ್ನೂ ಸೊಡ್ಡ ಮಡ್ಡ ಮಾಡೋದ್ರೊಳಗ ನಂದೊಂದು ರೊಟ್ಟಿ ಇತ್ತು, ಊಟ ಮಾಡಿ ನಾ ಕೂತಿದ್ದ. ಅಷ್ಟ್ರದೊಳಗ ಒಂದು ನಾಯಿ ಬತ್ತು. ಹೌದು, ನಾಯಿ ಬಂದ ಮ್ಯಾಗ ಇವ ಇದ್ಲಿ ತಿನ್ನವಾಗ ಅಂದನ, ರಾಯಿ ಬಂದದ, ಒಂದು ತುತ್ತು ರೊಟ್ಟಿ ಒಗಿಯನ. ಅವ ಅಂದ, ನಾಯಿಗೆ ಒಗದ ನಾಯೇನು ಇದ್ಲಿ ತಿಲ್ಲೇನಂದ. ಅವನು ನಾಯಿಗೆ ರೊಟ್ಟಿ ಒಗಿಲಿಲ್ಲ. ainda ಎರಡನೇ ಮಾಡ್ತಿ ನಾವು ಹೇಳ್ದ ನೀರಿ ಒಂದ್ ತುತ್ತು ರೊಟ್ಟಿ ಒಗಿಯುವ ನಾಯಿಗೆ ಅಂದ. ಅದಕ್ಕೆ ಹೋಗದು ಅವ ಅಂದ ನಾಯಿ ಹೋಗದು ನಾ ಏನು ಮಾಡ್ತಿಲ್ಲ ನಂದ. ಶಬಾಷ್ ನಂದರೆ ರೊಟ್ಟಿ ಇದ್ದಿತ್ಲ. ಆ ಎಳ್ಯಾಗ ನಿನಗೆ ಹೇಳ್ದ ನೀರಿ ನಾಯಿಗೆ ಒಂದು ರೊಟ್ಟಿ ಒಗಿಯನ ನೀ ತಿಲ್ಲಾರ್ದ ನೀ ನಾಯಿಗೆ ತಿನ್ಸಿದೆ ಅಂತ ಹೇಳಿ ನೀ ರಾಜ ಆಗಿದಿ, ನಾವೆಲ್ಲ ಹಿಂಗ ಮಣ್ಣು ತಿನ್ನೋರು ಹಿಂಗಾಗಿದೀವ್ ನೋಡಂದ. ಹೌದು 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 ಹೌದು. ಅದಕ್ಕೆ ನಾವೇನು ಬಿತ್ತುತ್ತೇವ್ ನೋಡ್ರಿ ಅದನ್ನೇ ಬೆಳೀತದ. ಹೌದು ಹೌದು. ನಾವು ಒಳ್ಳೇದು ಮಾಡಿದೇವು ಅಂದ್ರೆ ನಮ್ಮದು ಒಳ್ಳೇದಾಗ್ತದ, ನಾವು ಕೆಟ್ಟದ್ ಮಾಡಿದೇವು ಅಂದ್ರೆ ನಮ್ಮದು ಕೆಟ್ಟದಾಗ್ತದ. ಇದು ಬಿತ್ತಿ ಬೆಳೆಯುವುದೇನದ ನೋಡಿ, ಇದು ಭೋಗ. ಇದು ಮತ್ತೇನಿಲ್ಲ. ಅರ್ಜುನ್ ಕಿವಿ ಕೊಟ್ಟು ಕೇಳ. ಕೇಳ ಲಕ್ಷ್ಯ ಈ ಕಡೆ ಹೇಳ್ರಿ ಅವ್ರದ್ದು. ಒಂದು ಮಾತನ ಪ್ರಶ್ನೆ ಅಂತೇಳಿ ಕೇಳಿದ್ರು ಅವರು. ಸಾಹೇಬರಿಗೆ ಒಂದು ಕೇಳ್ಯಾರ, ಸತ್ಯಪ್ಪ ಮಾಸ್ತರ್ಗೊಂದು ಕೇಳ್ಯಾರ. ಆಚೆ ಕಡೆ ಜೈನ ಧರ್ಮದ ಬಗ್ಗೆ ಅವ್ರಿಗೆ ಕೇಳ್ಯಾರ, ಇಸ್ಲಾಂ ಧರ್ಮದ ಬಗ್ಗೆ ನಮಗ್ ಕೇಳ್ಯಾರ. ಸಾಹೇಬ್ರಿದ್ರ ನಿಮಗ್ ಕೇಳ್ಯಾರ. ಅದು ಈಗ ನಮಾಜ್ ಮಾಡೋ ಸಮಯದೊಳಗ ಕಚ್ಚಿ ಕಳದೆ ನಮಾಜ್ ಮಾಡ್ತಾರ. ಏನ್ ಕಾರಣ?
ಏನು ಕಾರಣ ಅಂತ ಕೇಳ್ಯಾರ ಅವ್ರು. ಹೌದು ನಮ್ಮಲ್ಲಿ ಮೊದಲ ಕುರಾಣ ಇದು ಪರಮಾತ್ಮನ ಮುಖದಿಂದ ಹುಟ್ಟಿ ಹೌದು ಮರ್ತ್ಯ ಲೋಕಕ್ಕೆ ಬಂತು. ಹಾ ಅದು ಯಾಕೆ ಬಂದಿತ್ತು ಅಂದ್ರೆ ಮೊದಲಿಗೆ ಆದಮ್ ಅಲೈಹಿಸ್ಸಲಾಂ ಅಂತೇಳಿ ನಮ್ಮರದಾಗ ಒಬ್ಬ ಶರಣಾಗಿ ಹೋದ. ಹೌದು 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 ಆದಮ್ ಅಲೈಹಿಸ್ಸಲಾಂ ಅಂತೇಳಿ ಹಾ ಕೈಲಾಸದಿಂದ ಅವನ ಬಲಿ ಇಳಿತು. ಹೌದು ಆ ಕುರಾಣ ಪೂರ್ತಿ ಮುಗಿಬೇಕಾದ್ರೆ ದಿನಕ್ಕೆ ಒಂದೇ ಸನದ ಬರ್ತಿತ್ತು. ಹೌದು ಹಿಂಗ 5 ವರ್ಷದ 14 ದಿವಸನಾಗ ಆ ಪುರಾಣ ಮುಗೀತು. ಹಾ ಹಾ ಆ ಪುರಾಣದ ಲಾಸ್ಟ್ ಶ್ಲೋಕಿನೊಳಗೆ ಒಂದು ಮಾತು ಬರೆದಿದ್ರು ಅವರು. ನೀವು ಯಾರೇ ನಮೋಜು ಮಾಡುವುದಿದ್ರ ಹಾ ಈ ಅಲ್ಲಾನ ನಾಮಸ್ಮರಣೆಯನ್ನ ಮಾಡಬೇಕಾದ್ರ ಹೌದು ಲುಂಗಿ ಉಟ್ಟು ನಮೋಜು ಮಾಡಿದ್ರಿ ಅಂದ್ರ ಅಲ್ಲಾನ ವರ್ಕರ್ನು ಜಲ್ದ್ ಆಗ್ತದ ಅಂತೇಳಿ ಅದ್ರೊಳಗೆ ಬರ್ದಾರ. ಲುಂಗಿ ಹಾ ಹಾ ಈಗ ನಮ್ಮ ಹಳ್ಳಿಗಡ ರೈತರು ದೋತ್ರ ಉಡ್ತಾರ ಅಂತೇಳಿ ಅದು ಲುಂಗಿ ಉಡಂಗಿಲ್ಲ ಅಂತ ಕಚ್ಚಿ ಇಟ್ಟು ಪದರ್ ಬಿಚ್ಚ ಬಿಟ್ರ ಅಂದ್ರೆ ಲುಂಗಿನೇ ಲುಂಗಿ ಆಯ್ತದು. ಅಂತೇಳಿ ಕಚ್ಚಿ ಕಳೆದ ನಮೋಜ್ ಮಾಡುವಂತ ಪದ್ಧತಿ ಬಂದದ. ಹೌದು ಹೌದು ಸಿಟ್ಯಾಗಂತೂ ಎಲ್ಲ ಲುಂಗಿ ಮೇಲೆ ಇರ್ತಾರ. ನಮ್ಮ ಹಳಗಡ ಜನದ್ದು ಹಳ್ಳಿಗಡ ಜನ ಅಷ್ಟೇ ಕಚ್ಚಿ ಕಳೆದ ಅದ್ರ ಲುಂಗಿನೇ ಆಯ್ತದ ಕಚ್ಚಿ ಕಳೆನ. ಅದ್ರಾಗ ಏನತ್ತಾನವ ಆತಿ ಜಬ್ ಖುಲ್ಲಾ ಗಯ ಜಾತಿ ಜಬ್ಬಿ ಖುಲ್ಲಾ ಜರ ತೇರಾ ಕ್ಯಾ ಬಂದಿ ಅತ್ತಾನವ. ಬರುವಾಗನು ಖಾಲಿನೇ ಬಂದಿದಿ, ಹೋಗುವಾಗೂ ಖಾಲಿನೇ ಬಂದಿದಿ, ಇಲ್ಲಿ ಏನದ ನಿಂದು ಗಂಟತನವ. ಹೌದಿಲ್ಲ, ಏನು ಎಲ್ಲಿಂದ ನೀ ಬಂದಂಗಿ ಹೋಗಾವಿದ್ದಿ ಅಂತ ಹೇಳಿ ಬರುದು ಖುಲ್ಲಾನೇ ಹೋಗುದು ಖುಲ್ಲಾನೇ ಅಂತ ಹೇಳಿ ಇದು ಈ ರೀತಿ ನಮೋಜು ಮಾಡುವಂತ ಪದ್ಧತಿ ಬಂದದ. ಅದಕ್ಕಿರ್ಲಿ ಬಹಳ ಭಕ್ತಿದಿಂದ ಈ ಭಗವಂತನ ಸೇವೆಯನ್ನ ಇಲ್ಲಿವರೆಗೆ ಕೇಳಿರಿ. ಇನ್ನು ಸಮಯನೂ ಬಂದದ, ಈ ಕಡೆ ಪೂಜೆ ಟೈಮ್ ಆಗ್ಲಿಕ್ಕೆ ಬಂದದ. ಹೌದು ನಾವು ನಮ್ಮದಿಟ್ಟು ಒಂದು ಚಾಲ ಹಾಡಿ ಈಚೆ ಕಡೆ ಗೋಪಾಲಗ ಪಾಳೆ ಕೊಡೋನು ಈ ಸಲ. ಇವ ಏನೇನು ದೀಪಸ್ಥಾನ ನೋಡೋನು. ಇವನು ಬಹಳ ದಿನ ಆಯ್ತು ಹಾಡ್ಲಗತ್ತಾನ. ಇವಂಗೊಂದು 2 ಪ್ರಶ್ನೆ ಕೇಳಿ ಬಿಡೋನು. ಇವನು ಹಂಗೆ ಬಿಡುದು ಬ್ಯಾಡ. ಇವನು ಚಣ್ಣಿನೇ ಕಳ್ಕೊಂಡು ಬಿಡು ನೀವು ಬ್ಯಾಡ್ರಿ. ಹೌದಿಲ್ಲ, ಇವಂಗೊಂದ್ 2 ಪ್ರಶ್ನೆ ಏನು ಕೇಳೋದು ಅಂದ್ರ ಏನ್ರಿ, ಈಗ ಹಾಲು ಮತ ಸಂಪ್ರದಾಯದೊಳಗ ಹೌದು ಅಲ್ರಿ ಅಲ್ರಿದ ಹಾ ಠೀಕ